ನಮಸ್ಕಾರ ಸ್ನೇಹಿತರೆ, ಮೋದಿಯ ಒಂದು ಹೊಸ ಯೋಜನೆ ಆದರೆ ಬಂದಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನಗೂ ಕೂಡ ಒಂದು ಉಚಿತವಾಗಿ ಹಣ ಆದರೆ ಸಿಗುತ್ತೆ. ಈ ಒಂದು ಚಾನ್ಸನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಯಾವ ರೀತಿಯಾಗಿ ನಿಮಗೆ ಪ್ರತಿ ತಿಂಗಳು ಉಚಿತವಾಗಿ ಹಣ ಸಿಗುತ್ತೆ, ನಿಮ್ಮ ಕುಟುಂಬದಲ್ಲಿರುವಂಥವ್ರು ಎಲ್ಲರಿಗೂ ಹಣ ಆದರೆ ಸಿಗುತ್ತೆ. ಈ ಒಂದು ಮೋದಿ ಅವರ ಹೊಸ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ. ಯಾವ ವಯಸ್ಸಿನವರಿಗೆ ಎಷ್ಟು ಹಣ ಬರುತ್ತೆ, ಏನು ಮಾಡಬೇಕು ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ನಿಮಗೆ ವಿಡಿಯೋ ಆದರೆ ಮುಗಿಸ್ತೀನಿ. ಎಲ್ಲರೂ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮೋದಿಯವರ ಹೊಸ ಯೋಜನೆ ಬಗ್ಗೆ ಆದರೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೂ ನಿಮಗೆ ಏನಾಗುತ್ತೆ ಅಂದರೆ ಹಣ ಆದರೆ ಬರುತ್ತೆ. ಈಗ ನಿಮ್ಮ ಮನೆಯಲ್ಲಿ 4 ಜನ ಇದ್ದಾರೆ ಅನ್ಕೊಳ್ಳಿ, 4 ಜನಕ್ಕೆ ಕೂಡ ಹಣ ಆದರೆ ಬರುತ್ತೆ. 4 ಜನರಿಗೂ ಹಣ ಬರುತ್ತೆ. ಒಬ್ಬೊಬ್ಬರಿಗೆ 3,000 ಹಣ ಆದರೆ ಬರುತ್ತೆ. 4 ಜನಕ್ಕೂ ಬರುತ್ತೆ. ಈಗ 4 ಜನ ಇದ್ರೆ 4 ಜನಕ್ಕೂ ಬರುತ್ತೆ. 5 ಜನ ಇದ್ರೆ 5 ಜನರಿಗೂ ಹಣ ಆದರೆ ಬರುತ್ತೆ. ಇದ್ರಿಗೆ ಇರಬೇಕಾಗಿರುವಂತಹ ವಯಸ್ಸು ಎಷ್ಟಂದ್ರೆ 18ರಿಂದ 40 ವರ್ಷದೊಳಗಡೆ ಇರಬೇಕಾಗುತ್ತೆ. ಇದರಲ್ಲಿ ನೀವು ಮಾಡಬೇಕಾಗಿರೋದು ಏನಂದ್ರೆ, ಒಬ್ಬೊಬ್ಬರಿಗೆ 3,000 ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಂದ್ರೆ ನೀವೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ನಿಮಗೆ ಆ ಒಂದು ಯೋಜನೆ ಬಗ್ಗೆ ಆದರೆ ತಿಳಿಸ್ತೀನಿ ಇಲ್ಲಿ, ಓಕೆನಾ. ಮೊದಲನೇದಾಗಿ ನೋಡಿ, ಇಲ್ಲಿ ನಿಮ್ಮ ಒಂದು ವಯಸ್ಸೇನಾದರೂ 18 ವರ್ಷ ಏನಾದರೂ ಇದ್ದರೆ ನೀವೆಷ್ಟು ಕಟ್ಟಬೇಕಾಗುತ್ತಂದರೆ 55 ರೂಪಾಯಿ ಕಟ್ಟಬೇಕಾಗುತ್ತೆ. ನೀವು 55 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ. ಇನ್ನು 55 ರೂಪಾಯಿ ಗೌರ್ನಮೆಂಟ್ ಅವರೇ ಕೊಡ್ತಾರೆ, ಓಕೆನಾ. ಸೆಂಟ್ರಲ್ ಗೌರ್ನಮೆಂಟ್ ಕಡೆಯಿಂದನೇ ಹಣ ಆದರೆ ಕೊಡ್ತಾರೆ. ಯಾಕೆ ಕಟ್ಟಾಗುತ್ತೆ, ಯಾವ ಯೋಜನೆ ಅನ್ನೋದು ಮುಂದೆ ತಿಳಿಸ್ತೀನಿ. ವೆಯ್ಟ್ ಮಾಡಿ, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಇಲ್ಲಿ 19 ವರ್ಷ ಅವರು 58 ರೂಪಾಯಿ ಕಟ್ಟಬೇಕಾಗುತ್ತೆ. 20 ವರ್ಷ ಅವರು 61 ರೂಪಾಯಿ. ಇಲ್ಲಿ ಮತ್ತೆ 21 ವರ್ಷದವರು 64 ರೂಪಾಯಿ, 22 ವರ್ಷದವರು 68 ರೂಪಾಯಿ, 23 ವರ್ಷದವರು 72 ರೂಪಾಯಿ. ಈ ರೀತಿಯಾಗಿ 24 ವರ್ಷದವರು ನೀವು ಕೂಡ ಕಟ್ಟಬೇಕಾಗುತ್ತೆ ಒಂದು 78 ರೂಪಾಯಿ. 25 ವರ್ಷದವರು 80 ರೂಪಾಯಿ, 26 ವರ್ಷದವರು 85 ರೂಪಾಯಿ, 27 ವರ್ಷದವರು 90 ರೂಪಾಯಿ, 28 ವರ್ಷದವರು 95 ರೂಪಾಯಿ, 29 ವರ್ಷ ಇದ್ದರೆ ನಿಮಗೆ 100 ರೂಪಾಯಿ, ನಿಮ್ಮ ವಯಸ್ಸು 30 ಇದ್ದರೆ 105 ರೂಪಾಯಿ, 31 ವರ್ಷ ಇದ್ದರೆ 110 ರೂಪಾಯಿ, 32 ವರ್ಷ ಇದ್ದರೆ 120 ರೂಪಾಯಿ, 33 ವರ್ಷ ಇದ್ದರೆ 130 ರೂಪಾಯಿ, 34 ವರ್ಷ ಇದ್ದರೆ 140 ರೂಪಾಯಿ, 35 ವಯಸ್ಸಿದ್ರೆ 150 ರೂಪಾಯಿ ಕಟ್ಟಬೇಕಾಗುತ್ತೆ, ಓಕೆನಾ. ಈ ರೀತಿಯಾಗಿ ನೀವು ಹಣ ಆದರೆ ಕಟ್ಟಬೇಕಾಗುತ್ತೆ. ಈಗ ನೀವು ಅರ್ಧ ಕಟ್ಟಬೇಕು. ಈಗ ನಿಮ್ಗೆ ಹಣ ಏನೇನು ಹೇಳಿದ್ದೀನಿ, ಈಗ ನೀವು 100 ರೂಪಾಯಿ ಕಟ್ಟಿದ್ರೆ ಇನ್ನು 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಟ್ತಾರೆ, ಓಕೆನಾ. ನಿಮ್ಮ ಹಣನ ಕಟ್ ಮಾಡ್ಕೊಳ್ತಾರೆ ಅವರೇ ನಿಮಗೆ ಹಣನ ಕೊಡ್ತಾರೆ ಮತ್ತು ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ. ಯಾಕೆ ಕಟ್ಟಾಗುತ್ತೆ ಅಂದರೆ, ಈ ಒಂದು ಯೋಜನೆ ಬಂದು ಇ ಶ್ರಮ್ ಕಾರ್ಡು. ಈ ಒಂದು ಇ ಶ್ರಮ್ ಕಾರ್ಡ್ ಸಾಕಷ್ಟು ಜನ ಮಾಡಿಸ್ಕೊಂಡಿದ್ದೀರಾ. ನೀವು ಕೇಳ್ತಿರುವಂಥದ್ದು ಏನಂದರೆ, ಇ ಶ್ರಮ್ ಕಾರ್ಡಲ್ಲಿ ನಮ್ಗೆ ಹಣನೇ ಕಟ್ಟಾಗ್ತಿಲ್ಲಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹಣ ನಿಮ್ಮ ಖಾತೆಯಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಕಟ್ಟಾಗ್ತಿರುತ್ತೆ ಪ್ರತಿ ತಿಂಗಳು. ಈಗ ನಾನು ಹೇಳ್ದೆ ಅಲ್ಲ, ಯಾವ ವಯಸ್ಸಿನವರಿಗೆ ಎಷ್ಟೆಷ್ಟು ಕಟ್ಟಾಗುತ್ತಂತ. ನಿಮ್ಮ ಬಳಿ ಇ ಶ್ರಮ್ ಕಾರ್ಡ್ ಇದ್ದರೆ ಈ ರೀತಿಯಾಗಿ ಕಟ್ಟಾಗುತ್ತೆ. ಒಂದು ವೇಳೆ ನಿಮ್ಮ ಬಳಿ ಇ ಶ್ರಮ್ ಕಾರ್ಡ್ ಏನಾದರೂ ಇಲ್ಲ ಅಂದರೆ ನೀವು ಇ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬೋದು. ನೀವು ಗ್ರಾಮವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಅರ್ಜಿ ಸಲ್ಲಿಕೆ ಮಾಡಿದ್ರೋ ಅಲ್ಲೇ ಹೋಗಿ ನೀವು ಒಂದು ಇದಾದರೆ ಇ ಶ್ರಮ್ ಕಾರ್ಡನ್ನಾದರೆ ಮಾಡಿಸ್ಕೋಬೋದು. ಇ ಶ್ರಮ್ ಕಾರ್ಡ್ ಏನಾದರೂ ನೀವು ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಮಗೆ ಪ್ರತಿ ತಿಂಗಳು ನಿಮಗೆ 3,000 ಹಣ ಆದರೆ ಬರುತ್ತೆ ಒಬ್ಬೊಬ್ಬರಿಗೆ. ಯಾವಾಗಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನಿಮಗೆ 60 ವರ್ಷ ಆದಮೇಲೆ, ನಿಮ್ಮ ವಯಸ್ಸು 60 ವರ್ಷ ಆದಮೇಲೆ ನಿಮ್ಮ ಮನೆಯಲ್ಲಿ 4 ಜನ ಇದ್ರಾ, ಎಲ್ಲರಿಗೂ 3,000 ಈ ರೀತಿಯಾಗಿ ಎಲ್ಲರಿಗೂ ಬರುತ್ತೆ, ಓಕೆನಾ. ಈಗ 12,000 ಆದರೆ ಬರುತ್ತೆ. ಫಾರ್ ಎಕ್ಸಾಂಪಲ್ 4 ಜನ ಇದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಎಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ, ಓಕೆನಾ. ಮತ್ತು ನಿಮ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇರಲಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲಿ ಮತ್ತು ಯಾವುದೇ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಲಿ, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅದರ